ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನಿಮ್ಮ ಮೊಬೈಲ್ ಬ್ಯಾಟ್ರಿ ಏನಾದರೂ ಬೇಗ ಖಾಲಿ ಆಗ್ತಾಯಿತ್ತಪ್ಪ ಅಂದರೆ, ಮೊಬೈಲ್ ಚಾರ್ಜ್ ಏನಾದರೂ ಬೇಗ ಖಾಲಿ ಆಗ್ತಾಯಿತ್ತು ಅಂದರೆ ಅದನ್ನ ನೀವು ಯಾವ ರೀತಿ ಸೆಟ್ಟಿಂಗ್ನ ಆಫ್ ಮಾಡಿಕೊಂಡು ನಾವು ಅದನ್ನು ಸೇವ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಮೊಬೈಲ್ ನಿಮ್ಮ ಇಡೀ ದಿನ ಎಲ್ಲ ಬರೋದ ರೀತಿ ನೀವು ಚಾರ್ಜಿಂಗ್ನ ಕಾಯ್ಬೋದು. ಅದನ್ನ ಯಾವ ರೀತಿ ನೀವು ಸೆಟ್ಟಿಂಗ್ನಲ್ಲಿ ಆಫ್ ಮಾಡ್ಬೋದು, ಮತ್ತು ಯಾವ ಸೆಟ್ಟಿಂಗ್ಸ್ನ ಆನ್ ಮಾಡಬೇಕು, ಮತ್ತು ಯಾವ ಸೆಟ್ಟಿಂಗ್ಸ್ನ ನೀವು ಆಫ್ ಮಾಡಿಕೊಂಡ್ರೆ ನಿಮ್ಮ ಚಾರ್ಜಿಂಗ್ ಜಾಸ್ತಿ ಟೈಮ್ ಬರುತ್ತೆ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ನೋಡಿ, ನಿಮಗೆ ಮೊದಲು ನಾನು ಒಂದು ಸೆಟ್ಟಿಂಗ್ನ ತೋರಿಸ್ತೀನಿ. ಆ ಸೆಟ್ಟಿಂಗ್ನ ನೀವು ಆಫ್ ಮಾಡ್ಕೊಂಡ್ರೆ ಅಂದರೆ ನಿಮ್ಮ ಮೊಬೈಲ್ ಚಾರ್ಜ್ ಸೇವ್ ಆಗುತ್ತೆ ಮತ್ತು ನಿಮಗೆ ಜಾಸ್ತಿ ಡ್ರೈನ್ ಆಗೋದಿಲ್ಲ. ನೋಡಿ, ಇದನ್ನು ಯಾವ ರೀತಿ ಮಾಡಬೇಕಂದ್ರೆ, ಮೊದಲು ನಿಮ್ಮ ಮೊಬೈಲ್ ಇರುವಂಥ ಸೆಟ್ಟಿಂಗ್ನ ಓಪನ್ ಮಾಡ್ಕೊಳ್ಳಿ. ನೋಡಿ, ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಂಡ್ರೆ ಅಂದರೆ ಈ ಥರ ನಿಮಗೆ ತುಂಬ ಕೂಡ ಆಪ್ಷನ್ಸ್ ಇರುತ್ತೆ. ಇದರಲ್ಲಿ ಭಾಳಷ್ಟು ಆಪ್ಷನ್ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುತ್ತೆ, ಅದನ್ನು ಕೂಡ ಆಫ್ ಮಾಡ್ಕೊಳ್ಳಿ. ಈಗ ನಾನು ಒಂದು ನಿಮಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಲೊಕೇಶನ್ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ. ನಿಮಗೆ ಲೊಕೇಶನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ಲೊಕೇಶನ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ನಿಮಗೆ ಬರಲಿಲ್ಲ ಅಂದರೆ ನೀವು ಮೇಲ್ಗಡೆ ಸರ್ಚ್ ಕೂಡ ಮಾಡ್ಕೋಬೋದು. ಲೊಕೇಶನ್ ಸರ್ವಿಸಸ್ ಅಂತ ನಿಮಗೆ ಒಂದು ಆಪ್ಷನ್ ಬರುತ್ತೆ. ಈ ಲೊಕೇಶನ್ ಸರ್ವಿಸಸಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಕೆಳಗಡೆ ವೈಫೈ ಸ್ಕ್ಯಾನಿಂಗ್ ಆ್ಯಂಡ್ ಬ್ಲೂಟೂತ್ ಸ್ಕ್ಯಾನಿಂಗ್ ಇದೆರಡು ಕೂಡ ಆನ್ ಇದೆ. ಈ ಎರಡನ್ನೂ ಕೂಡ ನೀವು ಆಫ್ ಮಾಡಬೇಕಾಗುತ್ತೆ. ನೋಡಿ, ವೈಫೈ ಸ್ಕ್ಯಾನಿಂಗ್ನ ಆಫ್ ಮಾಡ್ಕೊಳ್ಳಿ ಮತ್ತು ಬ್ಲೂಟೂತ್ ಸ್ಕ್ಯಾನಿಂಗ್ನ ಆಫ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಬ್ಯಾಟ್ರಿ ಸೇವ್ ಆಗುತ್ತೆ. ಯಾವ ರೀತಿ ಅಂದರೆ, ನಿಮ್ಮ ಮೊಬೈಲ್ ಈಗ ಆಟೋಮೆಟಿಕ್ಕಾಗಿ ಬ್ಲೂಟೂತ್ ಮತ್ತು ವೈಫೈ ಬ್ಯಾಕ್ಗ್ರೌಂಡಲ್ಲಿ ಸ್ಕ್ಯಾನ್ ಆಗ್ತಾ ಇರುತ್ತೆ. ಅದರ ಮುಖಾಂತರ ನಿಮ್ಮ ಚಾರ್ಜಿಂಗ್ ಬೇಗ ಖಾಲಿ ಆಗುತ್ತೆ. ಅದಕ್ಕೆ ನೀವು ಇದನ್ನು ಆಫ್ ಮಾಡ್ಕೊಳ್ಳಿ. ಇದು ನಿಮಗೆ ಮೊದಲನೇ ಟ್ರಿಕ್, ನಿಮ್ಮ ಬ್ಯಾಟ್ರಿನ ಸೇವ್ ಮಾಡೋದಕ್ಕೆ ಮತ್ತು ಜಾಸ್ತಿ ಟೈಮ್ ನೀವು ಮೊಬೈಲ್ನ ಚಾರ್ಜಿಂಗ್ನ ಕಾಯ್ದಿಟ್ಕೊಳ್ಳೋದಕ್ಕೆ. ಇನ್ನು ಎರಡನೇ ಸೆಟ್ಟಿಂಗ್ನ ಏನಪ್ಪ ಅಂದರೆ, ಎರಡನೇ ಸೆಟ್ಟಿಂಗಲ್ಲಿ ನೀವು ನಿಮ್ಮ ಬ್ಯಾಟ್ರಿ ಸೇವರ್ನ ಎನೇಬಲ್ ಮಾಡ್ಕೋಬೇಕು. ನಿಮ್ಮ ಮೊಬೈಲಲ್ಲಿರುವಂಥ ಬ್ಯಾಟ್ರಿ ಅನ್ನೋ ಸೆಟ್ಟಿಂಗ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಬ್ಯಾಟ್ರಿ ಸೇವರ್ ಅಂತ ಇರುತ್ತೆ. ಇದು ನಿಮಗೆ ಏನಾದರೂ ನಿಮ್ಮ ಮೊಬೈಲ್ ಚಾರ್ಜ್ 20% ಒಳಗಡೆ ಬಂದಿತ್ತು ಅಂದರೆ ಇದನ್ನು ಬ್ಯಾಟ್ರಿ ಸೇವರ್ನ ಎನೇಬಲ್ ಮಾಡ್ಕೊಳ್ಳಿ. ನೀವು ಇದನ್ನು ತಪ್ಪದೇ ಎನೇಬಲ್ ಮಾಡಬೇಕು, ಇಲ್ಲಾಂದರೆ ನಿಮ್ಮ ಮೊಬೈಲ್ ಚಾರ್ಜ್ ಈಸಿಯಾಗಿ ಬೇಗನೆ ಹೋಗಿಬಿಡುತ್ತೆ. ನೋಡಿ, ಈಗ ನಾನು ಬ್ಯಾಟ್ರಿ ಸೇವರ್ನ ಎನೇಬಲ್ ಮಾಡ್ಕೊಂಡ ತಕ್ಷಣ ಡಾರ್ಕ್ ಮೋಡ್ ಆನ್ ಆಗುತ್ತೆ. ಈ ರೀತಿಯಾಗಿ ನೀವು ಆನ್ ಮಾಡ್ಕೊಳ್ಳಿ. ನನಗೆ ಚಾರ್ಜಿಂಗ್ 56% ಇದೆ, ಅದಕ್ಕೆ ನಾನು ಇದನ್ನು ಆಫ್ ಮಾಡ್ತಾ ಇದ್ದೀನಿ. ಮತ್ತು ಅದೇ ರೀತಿ ನಿಮ್ಮ ಚಾರ್ಜಿಂಗ್ ಪರ್ಸೆಂಟೇಜ್ ಏನಾದರೂ 5% ಕೆಳಗಡೆ ಬಂದಿತ್ತು ಅಂದರೆ ನೀವು ಸೂಪರ್ ಬ್ಯಾಟ್ರಿ ಸೇವರ್ನ ಎನೇಬಲ್ ಮಾಡ್ಕೊಳ್ಳಿ. ಇದ್ರ ಮುಖಾಂತರ ಕೂಡ ನಿಮ್ಮ ಚಾರ್ಜಿಂಗ್ ಪರ್ಸೆಂಟೇಜ್ನ ನೀವು ಅಲ್ಲೇ ಕಾಯ್ದಿಟ್ಕೋಬೋದು, ಅದು ಬೇಗ ಖಾಲಿ ಆಗೋದಿಲ್ಲ. ನೋಡಿ, ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೋದು. ನೋಡಿ, ಇವೆರಡೂ ಕೂಡ ಬೆಸ್ಟ್ ಇಂಪಾರ್ಟೆಂಟ್ ಟ್ರಿಕ್ ಅಂತಲೇ ಹೇಳ್ಬೋದು ನಿಮ್ಮ ಚಾರ್ಜಿಂಗ್ ಪರ್ಸೆಂಟೇಜ್ನ ಕಾಯ್ದಿಟ್ಕೊಳ್ಳೋದಕ್ಕೆ. ನೋಡಿ, ಇನ್ನು ಮೂರನೇದು ಹೇಳ್ತೀನಿ ನಿಮಗೆ. ಮೂರನೇ ಟ್ರಿಕ್ನಲ್ಲಿ ನೀವು ನಿಮ್ಮ ಮೊಬೈಲಿರುವಂಥ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ನೋಡಿ, ಪ್ಲೇಸ್ಟೋರ್ನಲ್ಲಿ ಬಂದು ನಿಮ್ಮ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ. ಈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕು. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಜನರಲ್ ಅಂತ ಇರುತ್ತೆ. ಮತ್ತು ಅದೇ ರೀತಿ ನೋಡ್ತಾ ಇರ್ಬೋದು, ಕೆಳಗಡೆ ನೆಟ್ವರ್ಕ್ ಪ್ರಿಫರೆನ್ಸಸ್ ಅಂತ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು. ಇದರಲ್ಲಿ ನೀವು ಆ್ಯಪ್ ಡೌನ್ಲೋಡ್ ಪ್ರಿಫರೆನ್ಸ್ ಇದೆ, ಇದನ್ನು ನೀವು ಓವರ್ ಎನಿ ನೆಟ್ವರ್ಕ್ ಅಂತ ಕೊಡಿ. ಮತ್ತು ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ಇದೆ ನೋಡಿ, ಇದು ಇಂಪಾರ್ಟೆಂಟ್ ನಿಮಗೆ. ನಿಮ್ಮ ಮೊಬೈಲಲ್ಲಿ ಆ್ಯಪ್ಸ್ ಎಲ್ಲ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗ್ತಾ ಇರುತ್ತೆ. ಇದನ್ನು ನೀವು ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ನೀವು ಕ್ಲಿಕ್ ಮಾಡಬೇಕು. ನೋಡಿ, ಇದನ್ನು ಕ್ಲಿಕ್ ಮಾಡಿಕೊಂಡು ಆಟೋ ಪ್ಲೇ ವಿಡಿಯೋಸ್ ಅಂತ ಇದೆ ನೋಡಿ, ಇದನ್ನು ಕೂಡ ಡೋಂಟ್ ಆಟೋ ಪ್ಲೇ ವಿಡಿಯೋಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಬ್ಯಾಕ್ಗ್ರೌಂಡ್ ನಿಮ್ಮ ಪ್ಲೇಸ್ಟೋರ್ ರನ್ ಆಗೋದಿಲ್ಲ. ಇದಕ್ಕೂ ಕೂಡ ನಿಮ್ಮ ಚಾರ್ಜಿಂಗ್ ಪರ್ಸೆಂಟೇಜ್ ಡ್ರೈನ್ ಆಗೋದಿಲ್ಲ. ನೋಡಿ ಫ್ರೆಂಡ್ಸ್, ನೀವು ಈ ಮೂರು ಸೆಟ್ಟಿಂಗ್ಗಳನ್ನ ನೀವು ತಪ್ಪದೇ ಮಾಡ್ಕೊಳ್ಳಿ. ಇದಕ್ಕೆ ನೀವು ಚಾರ್ಜಿಂಗ್ ಪರ್ಸೆಂಟೇಜ್ ನಿಮಗೆ ಬೇಗ ಖಾಲಿ ಆಗೋದಿಲ್ಲ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.